ಬಂದಿದ್ದೀವಿ ಟೆರಸ್ ಮೇಲೆ ನೋಡಿ ಹೆಂಗಿದೆ ಗುಂಬಜು ಮತ್ತೆ ಹೋಟೆಲ್ ನೋಡಿ ಹೆಂಗಿದೆ. ಈ ಹೋಟೆಲ್ ನೋಡಿದ್ರೆ ಫಿದಾಗ ಹೋಗ್ಬಿಡ್ಬೇಕು ಹೆಂಗಿದೆ. ಈ ಹೋಟೆಲಲ್ಲಿ ಪೇಂಟಿಂಗ್ ಎಷ್ಟು ಮಹತ್ವ ಕೊಟ್ಟಿದ್ದಾರೆ ಅಂದರೆ ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಸೊ ಈ ಹೋಟ್ಲು ತುಂಬ ಬ್ಯೂಟಿಫುಲ್ ಆಗಿ ಕಾಣೋದಕ್ಕೆ ಮೇನು ಒಂದು ಪೇಂಟಿಂಗು, ಎರಡನೇದು ಆ ಶೈಲಿ ಏನಿದೆಯಲ್ಲ, ಆ ಕಟ್ಟಿರೋ ಶೈಲಿ ಏನಿದೆಯಲ್ಲ ಅದು. ಸೊ ಇದಿಲ್ಲ ಅಂದರೆ ಈ ಹೋಟ್ಲಿಗೆ ಕಳೆನೇ ಇಲ್ಲ. ಏನೋ ಒಂದು ಪೇಂಟಿಂಗ್ ಇರ್ಬೋದು, ಆ ರಾಜಸ್ಥಾನ್ ಶೈಲಿ ಇರ್ಬೋದು, ಸೊ ಅದು ಇಲ್ಲ ಅಂದರೆ ಈ ಹೋಟ್ಲಿಗೆ ಕಳೆನೇ ಇಲ್ಲ. ಸೊ ಲೀಲಾ ಪ್ಯಾಲೇಸ್ ಅಂತ ಹೆಸರಿಟ್ಟಿರೋದಕ್ಕೂ ಈ ಡಿಸೈನ್ ಇರೋದಕ್ಕೂ ತುಂಬ ಸೂಟೇಬಲ್ ಆಗುತ್ತೆ. ಮೇಲ್ಗಡೆಯಿಂದ ಹೆಂಗೆ ಕಾಣುತ್ತೆ ಅಂದರೆ ಸನ್ಸೆಟ್ ಎಲ್ಲ ಸ್ವಲ್ಪ ಸೂರ್ಯ ಮುಳುಗೋಗ್ಬಿಟ್ಟಿದ್ದಾನೆ. ನಾನು ಲೇಟಾಗಿ ಬಂದಿದ್ದೀನಿ ಅನ್ಸುತ್ತೆ, ತೋರಿಸ್ತೀನಿ ನೋಡಿ. ಈಗ ನೋಡಿ ಅದು ಇಂದ ಸ್ಟಾರ್ಟ್ ಆಗುತ್ತೆ ಹೋಟ್ಲು. ಎಷ್ಟೊಂದು ರೂಮ್ಗಳಿದೆ ನೋಡಿ, ಸನ್ಸೆಟ್ಟು, ಆ ಹಿಂದೆಗಡೆ ಗುಡ್ಡ ತುಂಬ ಚೆನ್ನಾಗಿದೆ ವ್ಯೂ ಮಾತ್ರ. ಯಾರು ಬರ್ಬೇಕು ಅಂದ್ಕೊಂಡ್ರೆ 50-60 ಸಾವಿರ ಕೊಟ್ಟು ಬರ್ರಪ್ಪ. ಸೊ ಇಲ್ಲಿ ಬಂದು ಸ್ಟೇ ಮಾಡೋದಕ್ಕೆ ಒಂದು ದಿನಕ್ಕೆ ನಮಗೆ ಒಂದು ತಿಂಗಳು ದುಡಿಮೆನೇ ಹೋಗ್ಬಿಡ್ತದೆ, ಅಷ್ಟು ಖರ್ಚಾಗುತ್ತೆ. ಇಲ್ಲಿ ಬರೀ ಇರೋದಕ್ಕೇ 50-60 ಸಾವಿರ ಅಂದರೆ ಸ್ವಲ್ಪ ಕಷ್ಟನೇ. ಸೊ ಹಂಗಾಗಿ ಇದನ್ನು ಯಾರು ಸ್ವಲ್ಪ ರಿಚ್ ಪೀಪಲ್ ಇದ್ದರೆ ಅವ್ರು ಖರ್ಚು ಮಾಡ್ಕೋಬೋದು, ಇದರಲ್ಲಿ ಖರ್ಚು ಮಾಡಿಕೊಂಡು ಬರ್ಬೋದು.